ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗಿನ ತಿಂಡಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ವಾಕ್ಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾವು ತಿಂಡಿ ತಿನ್ನಬೇಕಾದ್ರೆ ಸಾಮಾನ್ಯವಾಗಿ ಬಳಸುವಂತಹ ಎಲ್ಲ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಯಾಕೆಂತಂದರೆ ಈ ವಿಡಿಯೋದಲ್ಲಿ ನೀವು ಸಾಕಷ್ಟು ಇಂಗ್ಲೀಷ್ ವಾಕ್ಯಗಳನ್ನ, ತಿಂಡಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ವಾಕ್ಯಗಳನ್ನ ಕಲಿಬೋದು. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತಿನ ಮೊದಲನೇ ವಾಕ್ಯ, ಬೆಳಗಿನ ತಿಂಡಿ ತಯಾರಾಗಿದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ಈಸ್ ರೆಡಿ ಅಂತ ಹೇಳ್ತೀವಿ. ನಾವು ಬೆಳಗಿನ ತಿಂಡಿಗೆ ಇಂಗ್ಲೀಷ್ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ, ಮಧ್ಯಾಹ್ನದ ಊಟಕ್ಕೆ ಲಂಚ್ ಅಂತ ಹೇಳ್ತೀವಿ, ಮತ್ತು ರಾತ್ರಿಯ ಊಟಕ್ಕೆ ಡಿನ್ನರ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಮುಂದಿನ ವಾಕ್ಯ, ಇದು ತಿಂಡಿ ತಿನ್ನುವ ಸಮಯ. ಇದು ತಿಂಡಿ ತಿನ್ನುವ ಸಮಯ. ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ನಿಮಗೆ ಬೆಳಗಿನ ತಿಂಡಿಗೆ ಏನು ಬೇಕು? ವಾಟ್ ಡು ಯು ವಾಂಟ್ ಫಾರ್ ಬ್ರೇಕ್ಫಾಸ್ಟ್? ವಾಟ್ ಡು ಯು ವಾಂಟ್ ಫಾರ್ ಬ್ರೇಕ್ಫಾಸ್ಟ್? ನೀನು ಏನು ತಿನ್ನೋದಕ್ಕೆ ಇಷ್ಟಪಡ್ತೀಯಾ? ಅಥವಾ ನಾವು ಕೇಳ್ತೀವಲ್ವ, ನಿಂಗೆ ಏನು ತಿನ್ನೋದಕ್ಕೆ ಇಷ್ಟ ಅಂತ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ವಾಟ್ ವುಡ್ ಯು ಲೈಕ್ ಟು ಈಟ್? ವಾಟ್ ವುಡ್ ಯು ಲೈಕ್ ಟು ಈಟ್ ಅಂತ ಕೇಳ್ತೀವಿ ಫ್ರೆಂಡ್ಸ್. ನೀನು ತಿಂಡಿಗೆ ಏನು ತಿನ್ನೋದಕ್ಕೆ ಇಷ್ಟಪಡ್ತೀಯಾ? ವಾಟ್ ವುಡ್ ಯು ಲೈಕ್ ಫಾರ್ ಬ್ರೇಕ್ಫಾಸ್ಟ್? ವಾಟ್ ವುಡ್ ಯು ಲೈಕ್ ಫಾರ್ ಬ್ರೇಕ್ಫಾಸ್ಟ್? ನೀನು ದೋಸೆ ತಿನ್ನೋದಕ್ಕೆ ಇಷ್ಟಪಡ್ತೀಯಾ? ಅಥವಾ ನಿಂಗೆ ದೋಸೆ ಬೇಕಾ ಅಂತ ನಾವು ಕೇಳ್ತೀವಲ್ವ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ವುಡ್ ಯು ಲೈಕ್ ದೋಸಾ? ವುಡ್ ಯು ಲೈಕ್ ದೋಸಾ ಅಂತ ಕೇಳ್ತೀವಿ. ಹೌದು, ನಾನು ತಿಂಡಿಗೆ ದೋಸೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಎಸ್, ಐ ವುಡ್ ಲೈಕ್ ದೋಸಾ ಫಾರ್ ಬ್ರೇಕ್ಫಾಸ್ಟ್. ಎಸ್, ಐ ವುಡ್ ಲೈಕ್ ದೋಸಾ ಫಾರ್ ಬ್ರೇಕ್ಫಾಸ್ಟ್. ಬಾ ಸ್ವಲ್ಪ ತಿಂಡಿ ತಿನ್ನು. ಕಮ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಕಮ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಬೇಡ ಧನ್ಯವಾದಗಳು, ನಾನೀಗಾಗಲೇ ತಿಂಡಿ ತಿಂದಿದ್ದೇನೆ. ನೋ ಥ್ಯಾಂಕ್ಸ್, ಐ ಹ್ಯಾವ್ ಆಲ್ರೆಡಿ ಹ್ಯಾಡ್ ಬ್ರೇಕ್ಫಾಸ್ಟ್. ನೋ ಥ್ಯಾಂಕ್ಸ್, ಐ ಹ್ಯಾವ್ ಆಲ್ರೆಡಿ ಹ್ಯಾಡ್ ಬ್ರೇಕ್ಫಾಸ್ಟ್. ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ. ಲೆಟ್ಸ್ ಮೇಕ್ ದೋಸಾ ಫಾರ್ ಬ್ರೇಕ್ಫಾಸ್ಟ್. ಲೆಟ್ಸ್ ಮೇಕ್ ದೋಸಾ ಫಾರ್ ಬ್ರೇಕ್ಫಾಸ್ಟ್. ನನಗೆ ಹಸಿವಾಗಿದೆ ಅಥವಾ ನನಗೆ ಹಸಿವಾಗ್ತಾ ಇದೆ ಅಂತ ನಾವು ಹೇಳ್ತೀವಲ್ವಾ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ ಅಂತ ಹೇಳ್ತೀವಿ. ಬಾ ತಿಂಡಿ ತಿನ್ನೋಣ. ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ನಾನು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿದ್ದೇನೆ. ಐ ಹ್ಯಾವ್ ಮೇಡ್ ಪಲಾವ್ ಫಾರ್ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಮೇಡ್ ಪಲಾವ್ ಫಾರ್ ಬ್ರೇಕ್ಫಾಸ್ಟ್. ನಾನು 8 ಗಂಟೆಗೆ ತಿಂಡಿ ತಿನ್ನುತ್ತೇನೆ. ಐ ಈಟ್ ಬ್ರೇಕ್ಫಾಸ್ಟ್ ಅಟ್ 8 AM. ಐ ಈಟ್ ಬ್ರೇಕ್ಫಾಸ್ಟ್ ಅಟ್ 8 AM. ಬೆಳಗಿನ ತಿಂಡಿ ಎಷ್ಟು ಗಂಟೆಗೆ ತಯಾರಾಗುತ್ತದೆ? ವಾಟ್ ಟೈಮ್ ವಿಲ್ ಬ್ರೇಕ್ಫಾಸ್ಟ್ ಬಿ ರೆಡಿ? ವಾಟ್ ಟೈಮ್ ವಿಲ್ ಬ್ರೇಕ್ಫಾಸ್ಟ್ ಬಿ ರೆಡಿ? 5 ನಿಮಿಷದಲ್ಲಿ ತಿಂಡಿ ತಯಾರಾಗುತ್ತದೆ. ಬ್ರೇಕ್ಫಾಸ್ಟ್ ವಿಲ್ ಬಿ ರೆಡಿ ಇನ್ 5 minutes. ಬ್ರೇಕ್ಫಾಸ್ಟ್ ವಿಲ್ ಬಿ ರೆಡಿ ಇನ್ 5 minutes. ತಿಂಡಿ ತಯಾರಾಗಿದೆಯಾ? ಈಸ್ ಬ್ರೇಕ್ಫಾಸ್ಟ್ ರೆಡಿ? ಈಸ್ ಬ್ರೇಕ್ಫಾಸ್ಟ್ ರೆಡಿ? ಹೌದು, ತಿಂಡಿ ತಯಾರಾಗಿದೆ. ಎಸ್, ಬ್ರೇಕ್ಫಾಸ್ಟ್ ಈಸ್ ರೆಡಿ. ಎಸ್, ಬ್ರೇಕ್ಫಾಸ್ಟ್ ಈಸ್ ರೆಡಿ. ನೀವು ಸಾಮಾನ್ಯವಾಗಿ ತಿಂಡಿಗೆ ಏನು ತಿಂತೀರಾ? ವಾಟ್ ಡು ಯು ಯೂಶ್ವಲಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್? ವಾಟ್ ಡು ಯು ಯೂಶ್ವಲಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್? ನಾನು ಸಾಮಾನ್ಯವಾಗಿ ತಿಂಡಿಗೆ ಬ್ರೆಡ್ ಆ್ಯಂಡ್ ಬಟರನ್ನು ತಿನ್ನುತ್ತೇನೆ. ಐ ಯೂಶ್ವಲಿ ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್ ಫಾರ್ ಬ್ರೇಕ್ಫಾಸ್ಟ್. ಐ ಯೂಶ್ವಲಿ ಹ್ಯಾವ್ ಬ್ರೆಡ್ ಆ್ಯಂಡ್ ಬಟರ್ ಫಾರ್ ಬ್ರೇಕ್ಫಾಸ್ಟ್. ನಾನು ತಿಂಡಿ ತಿನ್ನುತ್ತಿದ್ದೇನೆ. ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ನಿಂಗೆ ಹಸಿವಾಗ್ತಿದೆಯಾ ಅಥವಾ ನಿಂಗೆ ಹಸಿವಾಗಿದೆಯಾ ಅಂತ ನಾವು ಕೇಳ್ತೀವಲ್ವ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಆರ್ ಯು ಹಂಗ್ರಿ? ಆರ್ ಯು ಹಂಗ್ರಿ ಅಂತ ಕೇಳ್ತೀವಿ. ನೀನು ಏನಾದರೂ ತಿನ್ನಲೇಬೇಕು. ಯು ಹ್ಯಾವ್ ಟು ಈಟ್ ಸಮಥಿಂಗ್. ಯು ಹ್ಯಾವ್ ಟು ಈಟ್ ಸಮಥಿಂಗ್. ನಿಂಗೆ ಹಸಿವಾಗ್ತಿಲ್ವಾ? ಆರ್ ಯು ನಾಟ್ ಹಂಗ್ರಿ? ಆರ್ ಯು ನಾಟ್ ಹಂಗ್ರಿ? ಕೂತ್ಕೊಂಡು ನಮ್ಮ ಜೊತೆ ತಿಂಡಿ ತಿನ್ನು. ಕೂತ್ಕೊಂಡು ನಮ್ಮ ಜೊತೆ ತಿಂಡಿ ತಿನ್ನು. ಸಿಟ್ ಡೌನ್ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ವಿತ್ ಅಸ್. ಸಿಟ್ ಡೌನ್ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ವಿತ್ ಅಸ್. ಬೇಡ ಧನ್ಯವಾದಗಳು, ನನಗೆ ಹೊಟ್ಟೆ ತುಂಬಿದೆ. ನೋ ಥ್ಯಾಂಕ್ಸ್, ಐ ಆಮ್ ಫುಲ್. ನೋ ಥ್ಯಾಂಕ್ಸ್, ಐ ಆಮ್ ಫುಲ್. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಇದೇ ರೀತಿ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
So keep smiling and keep learning, and thank you for watching this video.